ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯಲ್ಲಿ 41 ಲಕ್ಷ ವೋಟ್ಗಳು ಹೆಚ್ಚಾಗಿದ್ವು. ಬಿಹಾರದಲ್ಲಿ 65 ಲಕ್ಷ ಡಿಲೀಟ್ ಮಾಡಲು ಹೊರಟಿದ್ದಾರೆ. ವೋಟ್ ಕಿತ್ತುಕೊಂಡು ಹೋಗಿ ಗೆಲ್ಲುವ ವ್ಯವಸ್ಥೆ ಬೇಕಾ? ಪ್ರಧಾನಿ ಏನ್ ಮಾಡ್ತಾ ಇದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಬಿಹಾರ್ಗೆ ಪ್ರಧಾನಿ ಮೋದಿ ಎಷ್ಟು ಸಲ ಹೋಗಿದ್ದಾರೆ, ಆದ್ರೆ ಮಣಿಪುರಕ್ಕೆ ಹೋಗಿಲ್ಲ ಎಂದು ಅವರು ಪ್ರಶ್ನೆ ಮಾಡಿದರು. ಚುನಾವಣೆ ನಡೀತದೆ. ಪಾರ್ಲಿಮೆಂಟ್ಗೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗತಕ್ಕಂಥ ಸಂದರ್ಭದಲ್ಲಿ 41 ಲಕ್ಷ ವೋಟ್ ಜಾಸ್ತಿ ಆಗ್ತದೆ. ಒಂದೇ ಒಂದು 6 ತಿಂಗಳ ವ್ಯತ್ಯಾಸದಲ್ಲಿ 41 ಲಕ್ಷ ವೋಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಫಡ್ನವೀಸ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 29,000 ವೋಟ್ ಜಾಸ್ತಿ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೋಬೇಕಾ ಬೇಡ? ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಇನ್ಕ್ರೀಸ್ 41 lakh votes ಇನ್ ಓನ್ಲಿ ಸ್ಪ್ಯಾನ್ ಆಫ್ 6 months. 6 ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 41 ಲಕ್ಷ ವೋಟ್ ಜಾಸ್ತಿ ಆಗುತ್ತೆ. ಏನು ಅರ್ಥ ಅಂದರೆ ಮೋಸ ಆಗಿದೆ, ರಿಗ್ ಮಾಡಿದ್ದಾರೆ. ಅದು ಬಿಡಿ, ಈಗ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ. ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 65 ಲಕ್ಷ ವೋಟ್ ಡಿಲೀಟ್ ಆಗ್ತಾಯಿದೆ. 65 lakh votes ಡಿಲೀಟ್. ಯಾರು ಪಾರ್ಲಿಮೆಂಟ್ನಲ್ಲಿ ವೋಟ್ ಹಾಕಿದ್ದಾರೆ ಅವ್ರಿಗೆ 65 ಲಕ್ಷ ವೋಟ್ ಈಗ ಹಾಕಲ್ಲ. ಬಿಹಾರ್ನಲ್ಲಿ BJP ಯುವ ಮುಖಂಡರಲ್ಲಿ, ನಾಯಕರಲ್ಲಿ ಕೇಳ್ತಕ್ಕಂಥದ್ದು ಈ ರೀತಿ ದೇಶ ನಡಿಬೇಕಾ? ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇರ್ಬೋದು ವ್ಯತ್ಯಾಸಗಳು ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಇದೇನ್ರಿ ಇದು? ಓಟ್ಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ? ಪ್ರಧಾನಮಂತ್ರಿಯವರು 11 ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗಿನಿಂದ ಸಾಯಂಕಾಲ ಬರೇ ಚುನಾವಣೆ ಬಿಟ್ಟರೆ ಬೇರೆ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು. ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ 11 ವರ್ಷಗಳಿಂದ ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಿಗೆ ಹೋಗೋದು, ಇವರೇ ಭಾಷಣ ಮಾಡೋದು. 24 ತಾಸು ಇವ್ರದೇ ಭಾಷಣ. ಪಹಲ್ಗಾಮ್ ಇನ್ಸಿಡೆಂಟ್ ಆಗಿದೆ, ನೀವು ನೋಡ್ಕೊಳ್ಬೇಕಿದ್ರೆ. ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗಲಿಂದ ಇಲ್ಲಿವರೆಗೆ ಎಷ್ಟು ಸಲ ಬಿಹಾರಿಗೆ ಹೋಗಿದ್ದಾರೆ ನೀವು ನೋಡಿ. ಯಾಕಿನ್ನ ಒಂದು ಸಲ ಕೂಡ ಮಣಿಪುರ ಹೋಗಿಲ್ಲ? ಇವೆಲ್ಲ ಚರ್ಚೆ ಆಗಬೇಕು. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತಿರ್ತಕ್ಕಂಥದ್ದು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಬೇಕಾಗಿದ್ದರೆ ವೋಟನ್ನು ರಿಗ್ ಮಾಡ್ತಕ್ಕಂಥದ್ದು, ಈ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ ಮಾಡಲಿ ರೀ, 65 ಲಕ್ಷ ಪರಿಷ್ಕರಣೆ ಆಗುತ್ತಾ? ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಅಲ್ಲ? ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಇದೆ. ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ದಟ್. ಅಲ್ರಿ, ಈ ದೇಶ ಹುಟ್ಟಿದಾಗಲಿಂದ ಇಲ್ಲಿವರೆಗೆ ಪರಿಷ್ಕರಣೆ ಆಗಿದೆ, ಚೇಂಜ್ ಆಫ್ ವೋಟರ್ ಲಿಸ್ಟ್ ಆಗಿದ್ದಾರೆ, ಸತ್ತೋರು ತೆಗಿತಾರೆ, ಡಿಲೀಟ್ ಮಾಡ್ತಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಇವ್ರು ಯಾಕೆ ಆಧಾರ್ ಲಿಂಕ್ಡ್ ಯಾಕೆ ಬೇಸ್ ಮಾಡಬಾರ್ದು? ಆಧಾರ್ ವಿರುದ್ಧ ಹೋಗಿ ಮಾತನಾಡಿದ್ರು. ಆಧಾರ್ ಈಗಿಲ್ಲ ಅಂತಾರೆ, ಆಧಾರ್ ಪ್ರೂಫ್ ಇಲ್ಲ ಅಂತಾರೆ, ಸಿಟಿಸನ್ ಪ್ರೂಫ್ ಕೊಡಂತಾರೆ. ಮೊನ್ನೆ RTIನ ಕೇಳಿದ್ದಾರೆ. ಈಗ ನಿಮಗೆ ಸಿಟಿಸನ್ ಪ್ರೂಫ್ ಏನು ಕೊಡ್ತೀರಿ ನೀವು? ವಾಟ್ ಈಸ್ ಯುವರ್ ಸಿಟಿಸನ್ ಪ್ರೂಫ್? ಈಗ ಹೆಂಗೆ ಹೌ ಡು ಯು ಪ್ರೂಫ್ ಯುವರ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ? ಯಾವ ಡಾಕ್ಯುಮೆಂಟ್ಸು? ಮತ್ತು ಆಧಾರ್ ಇಲ್ಲ ಅಂತಾರೆ, ಈಗ ಆಧಾರ್ ಅಲ್ಲ ಅಂತಾರೆ. ಈಗ ಮತ್ತು ಪ್ರಧಾನಮಂತ್ರಿದು ಹೌ ಮಿಸ್ಟರ್ ಮೋದಿ ಸಾಬ್ ವಿಲ್ ಪ್ರೂವ್ ಇಸ್ ಸಿಟಿಸನ್ಶಿಪ್? ಹೆಂಗೆ, ಏನು, ಯಾವ ಬೇಸಸ್, ಯಾವ ಡಾಕ್ಯುಮೆಂಟ್ಸ್ಗಳ ಮೇಲೆ? ಹೌ ಆರ್ ಯು ಗೋಯಿಂಗ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಏನಂದರೆ ಹುಡುಕ್ಬೇಕು ಯಾರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ. ಯಾಕಂದ್ರೆ ಮೊದಲೇ ಫೋನ್ ಮಾಡಿ ಕೇಳ್ಕೊಂಬಿಟ್ಟಿರ್ತಾರೆ. ಅಂಥವ್ರ ಮನೆಗಳಿಗೆ ಹೋಗೋದು ವೋಟ್ಗಳು. 65 ಲಕ್ಷ ವೋಟ್ ತೆಗೆಯೋಕ್ಕೆ ಸಾಧ್ಯತೆ ಐತೇನ್ರಿ? ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ ಎಷ್ಟಿದೆ ಬಿಹಾರ್ನ ಡಿಫ್ರೆನ್ಸು?